ಅಪ್ಗ್ರೇಡ್ ಆಗಬೇಕು. ಮುಂದಿನ ಫ್ಯೂಚರ್ ಜನರೇಷನ್ ಬಿಸ್ನೆಸ್ ಇದು. ಅದರಲ್ಲಿ ಒಂದು ನಿಯತ್ತಿರೋದು ವೇದಿಕೆ ಮುಖ್ಯ. ಇಂಥ ಬಿಸ್ನೆಸ್ಗಳು ಸುಮಾರು ಇಂಡಿಯಾದಲ್ಲಿ ಸಾವಿರಾರು ಇದೆ. ಅಂದ್ರೆ ದೀಪು ಗೌಡ ಸಾರ್ ತರ ಒಳ್ಳೆ ನಿಯತ್ತು, ಒಳ್ಳೆ ಪ್ಲಾಟ್ಫಾರ್ಮ್. ಇದು ಮೋಸ ಮಾಡೋದಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಇದರಲ್ಲಿ ನಮ್ಮ ಮರ್ಯಾದೆ ಕೂಡ ಉಳಿಸ್ಕೊಳ್ಳುತ್ತೆ. ಯಾಕಂದ್ರೆ ಪ್ರಾಡಕ್ಟ್ ಸೆಲ್ಲಿಂಗ್ ಇಲ್ಲ ಇದರಲ್ಲಿ. ನೋಡಿ ಸರ್, ಇವಾಗ ಸೈಯದ್ ಸರ್ ಒಂದೇ ಮಾತು ಹೇಳಿದ್ರು. ಈ ಒಂದು 2026ರಲ್ಲಿ ಒಂದು ಅದ್ದೂರಿಯಾಗಿ ಒಂದು ಸಕ್ಸಸ್ ಯಶಸ್ವಿ ಕಾರ್ಯಕ್ರಮವನ್ನು ಏನು ನಿಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆಡಿಟೋರಿಯಂ ಅಲ್ಲಿ ಅದ್ದೂರಿಯಾಗಿ ನಾವು ನೋಡ್ದಂಗೆ ಇವಾಗ ಜಸ್ಟ್ ಒಂದು ಕಾರ್ಗಳು ನೋಡ್ಬೋದು ನಮ್ಮ ಹಿಂದ್ಗಡೆ. ಒಂದು ನೋಡಿ ಸರ್, ಅಲ್ಲಿ ನೋಡಿಸಿ ಅವ್ರಿಗೆ. ಹಾಗೂ ಒಂದು 12 ಕಾರ್ ಇದೆ. ಹಾಗೂ 2 ವೀಲರ್ಸ್ ನಾವು ನೋಡಿದ್ವಿ ಕಣ್ಣಿಂದ. ಸುಮಾರು ಒಂದು 7 ರಿಂದ 8 2 ವೀಲರ್ಸ್ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಒಂದು ದೊಡ್ಡ ಕಾರ್ನಿವಲ್ ನ ಹಮ್ಮಿಕೊಂಡಿದ್ದಾರೆ. ಏನು ಅವರು ದೀಪು ಗೌಡ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅದ್ದೂರಿಯಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿದ್ದಾರೆ. ಬನ್ನಿ ಜಾಯ್ನ್ ಆಗಿ. ನಮ್ ಸೈಯದ್ ಸರ್ ಒಂದು ಸೋಷಿಯಲ್ ವರ್ಕ್ ಜಾಯ್ನ್ ಆಗಿದ್ದಾರೆ. ಸಹಾಯ ಆಗ್ಲಿ ಅಂತ ನಾನು ಈ ವೇದಿಕೆಯನ್ನ ಹೇಳ್ತಾ ಇದ್ದೀನಿ. ಓಕೆ. ಸೊ ಧನ್ಯವಾದ ವೀಕ್ಷಕರೇ. ನೋಡಿ, ಇಲ್ಲಿ ಈ ಕಾರ್ಯಕ್ರಮವನ್ನು ನೋಡಿ ಸ್ಮಾರ್ಟ್ ಕ್ವಿಕ್ ಅಲ್ಲಿ ಜಾಯ್ನ್ ಆಗಿ ಅಂತ ಅವರು ಒಂದು ವಿನಂತಿ ಮಾಡ್ತಾರೆ. CB ನ್ಯೂಸ್ ಬೆಂಗಳೂರು. ಸರ್, ಇವತ್ತು ಒಂದು ಅದ್ದೂರಿಯಾಗಿ ಸ್ಮಾರ್ಟ್ ಕ್ವಿಕ್ ಇಂದ ಆಯೋಜನೆ ಮಾಡಿದ್ದಾರೆ. ಸುಮಾರು ಜನಗೆ ಏನು ಒಂದು ವರ್ಷದಿಂದ ಕಾರ್ಗಳು ಯಾರು ಒಂದು ಅಚೀವ್ಮೆಂಟ್ ಮಾಡಿದಾರೋ ಅವ್ರಿಗೆಲ್ಲ ಒಂದು ಸಕ್ಸಸ್ ಆಗಿ ಒಂದು ಕಾರ್ ಎಲ್ಲ ಕೊಟ್ಟಿದ್ದಾರೆ. ಹಾಗೂ 2 ವೀಲರ್ಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಇದ್ರಲ್ಲಿ ಇದ್ದೀರಾ. ಇದ್ರ ಬಗ್ಗೆ ಸೈಯದ್ ಸಾರು ಈ ಕಾರ್ಯಕ್ರಮ ಹಾಗೂ ಸ್ಮಾರ್ಟ್ ಕ್ವಿಕ್ ಬಗ್ಗೆ 2 ಮಾತಾಡ್ತಾರೆ. ಹೇಳಿ ಸರ್. ಕೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾ. ಇದು ನಾನು ನಿಜ ತಾವು ಹೇಳಿದ್ದು. ಸುಮಾರು ಒಂದು 6-7 ತಿಂಗಳಿಂದ ನಾನು ಈ ಕಂಪ್ನಿಯಲ್ಲಿ ಇದ್ದೀನಿ. ಇದು ಬಂದು ಇ-ಕಾಮರ್ಸ್ ಬಿಸ್ನೆಸ್. ಇದು ಇ-ಕಾಮರ್ಸ್ ಅಂದ್ರೆ $600 ಬಿಲಿಯನ್ ಇಂಡಸ್ಟ್ರಿ. ಮುಂಚೆ ಇದು ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿರ್ಲಿಲ್ಲ. ಇವಾಗ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗ್ಬಿಟ್ಟಿದೆ. ಅದರಿಂದ ಇವಾಗ ಟ್ರೆಡಿಷನಲ್ ಬಿಸ್ನೆಸ್ ಮತ್ತೆ ಇ-ಕಾಮರ್ಸ್ಗೆ ತುಂಬಾ ವ್ಯತ್ಯಾಸ ಆಗ್ಬಿಟ್ಟಿದೆ. ಸುಮಾರು ಜನ ಮೊನ್ನೆ ನ್ಯೂಸ್ ಬಂತು, 26 ಲಕ್ಷ ಜನಕ್ಕೆ ಒಂದು ಇದ್ದಾರೆ. ಯಾಕಂದ್ರೆ ಇದು ಸಾಫ್ಟ್ವೇರ್ ಟೆಕ್ನಾಲಜಿ ಡೆವಲಪ್ ಆಗ್ಬಿಟ್ಟಿದೆ, ಅಡ್ವಾನ್ಸ್ ಆಗ್ಬಿಟ್ಟಿದೆ. ಅದರಿಂದ ಇವಾಗ ಹಾರ್ಡ್ ವರ್ಕ್ ಮಾಡೋದು ಅದು ಅಷ್ಟು ಇದು ಬೇಕಾಗಿಲ್ಲ. ಬನ್ನಿ ಸರ್, ಈ ಕಡೆ ಬನ್ನಿ. ರವಿ ಸರ್, ಈ ಕಡೆ ಬನ್ನಿ. ಬಾಗುರಿ ಇಲ್ಲಿ. ಟೆಕ್ನಾಲಜಿ ಡೆವಲಪ್ ಆಗ್ಬಿಟ್ಟಿದೆಲ್ಲ, ಅದರಿಂದ ಇವಾಗ ಹಾರ್ಡ್ ವರ್ಕ್ 95% ಜನ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. 5% ಜನ ಸ್ಮಾರ್ಟ್ ವರ್ಕ್ ತಲೆಯಿಂದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಮಾರ್ಟ್ ವರ್ಕರ್ಸು ದಿಸಕ್ಕೆ ಮಾಡೋದು ಸಾಧ್ಯ ಇದೆ. ಹಾರ್ಡ್ ವರ್ಕರ್ಸು ಪಾಪ ತುಂಬಾ ಕಷ್ಟ ಪಡ್ತಾರೆ. ತುಂಬಾ ಇವಾಗ ಈ ಬಿಸ್ನೆಸ್ ಬಂದ್ಬಿಟ್ಟು ಬರೀ ಗ್ರೋಸರಿ, ಮನೆಯಲ್ಲಿ ಅಕ್ಕಿ, ಸಕ್ಕರೆ, ಹೌದು, ಒಂದು ಆಶೀರ್ವಾದ ಗ್ರೋಸರಿ, ಇವ್ರದ್ದು ಓನ್ ಪ್ರಾಡಕ್ಟ್ ಏನು ಇಲ್ಲ, ಯಾವುದು ಇಲ್ಲ. ಇವ್ರು ಏನ್ ಮಾರ್ಕೆಟ್ ಅಲ್ಲಿ ಇದೆಯೋ ಅದನ್ನೇ. ಹೌದು, ಇದ್ರ ಏನ್ ಮಾಡಿದ್ದಾರೆ, ಇಂತ ಯೂನಿಕ್, ಮೈಂಡ್ ಬ್ಲೋಯಿಂಗ್, ವಂಡರ್ಫುಲ್, ಔಟ್ಸ್ಟ್ಯಾಂಡಿಂಗು ನಮ್ ದೀಪು ಗೌಡ ಸಾರು, ಕನಕಪುರದವರು, ಇಂಡಿಯಾ ಕಂಪನಿ. ಇಂಥ ಒಂದು ವೇದಿಕೆ ಪೂರ್ತಿ ವಿಶ್ವದಲ್ಲಿ 2-3% ಜನ ಇದ್ದಾರೆ. ಇಂಥ ತಲೆ ಓಡಿಸಿ, ಮೈಂಡ್ ಓಡಿಸಿ 4 ಜನನ ಸಹಾಯ ಆಗ್ಲಿ ಅಂತ. ಆನ್ಲೈನ್ ಅಲ್ಲ, ಇವ್ರದ್ದು ಒಂದು ಸ್ವಂತ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ಸ್ ಮಾಡಿದಾರಂತೆ. ಮಾಡಿದ್ರು ಸರ್ ಬೆಂಗಳೂರಲ್ಲಿ. ಸುಮಾರು ಜಾಗ 5 ಸೂಪರ್ ಮಾರ್ಕೆಟ್ ಆಗ್ಬಿಟ್ಟಿದೆ. ಯಲಹಂಕದಲ್ಲಿ ಇದೆ, ವಿದ್ಯಾನಾರಾಯಣಪುರ ಇದೆ, ಮತ್ತೆ ನಮ್ದು ಹೆಗ್ನಹಳ್ಳಿದಲ್ಲಿ, KR ಪುರಮದಲ್ಲಿ ಇದೆ. ಇವಾಗ JP ನಗರ್ ಬರ್ತಾ ಇದೆ, HSR ಬರ್ತಾ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಬರ್ತಾ ಇದೆ. ಸುಮಾರು ತನಿಸಂದ್ರದಲ್ಲಿ 1.5 ಎಕರೆ ಒಳಗಡೆ ಇದು ನಮ್ ಸೂಪರ್ ಮಾರ್ಕೆಟ್ ಬರ್ತಾ ಇದೆ. ನಮ್ ಸಾರ್ ಈ ಬಿಸ್ನೆಸ್ ಅಲ್ಲಿ, ಒಂದು ಇ-ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಏನೋ ಒಂದು ಗ್ರಾಸರಿ ನೀವು ಬರೀ ಶಾಪ್ ಚೇಂಜ್ ಮಾಡಿ ನೀವು 4 ಜನಕ್ಕೆ ರೆಫರ್ ಮಾಡಿದ್ರೆ ಒಂದು ಒಳ್ಳೆ ಒಂದು ಅನುದಾನ ಬಂದು ಅವ್ರಿಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ತೀವಿ. ಹೌದು, ನಿಜ. ಒಂದಿನ ಚೇಂಜ್ ಯುವರ್ ಲೈಫ್. ಯಾರ್ಯಾರಿಗೆ ಎಷ್ಟು ಕಮಿಟ್ಮೆಂಟ್ಸ್ ಇದೆ, ಅವರು ಆ ಕಮಿಟ್ಮೆಂಟ್ಸ್ ಅನ್ನ ಒಂದು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಈ ಪ್ಲಾಟ್ಫಾರ್ಮ್ ಪರವಾಗಿ ಅವರು ನನಸು ಮಾಡ್ಕೊಬಹುದು. ಅಂದ್ರೆ ಸ್ವಲ್ಪ ಕಷ್ಟ ಪಡ್ಬೇಕು. ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಫಾಲೋ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂತ ಈ ಕಂಪ್ನಿ ಕೊಡ್ತಾ ಇದೆ. ಆ ಕ್ಯಾಶ್ ಬ್ಯಾಕ್ ಎಷ್ಟು ಪವರ್ಫುಲ್ ಇದೆ ಅಂದ್ರೆ, ಅವರು ದಿಸಕ್ಕೆ ಅವ್ರ ಹಾರ್ಡ್ ವರ್ಕ್ ಮೇಲೆ ಅವರು ಬರೀ ಸ್ಟೋರ್ ಚೇಂಜ್ ಮಾಡಿ ಬೇರೆ ಕಡೆ ಶಾಪ್ ಮಾಡಿದ್ರೆ ಅವ್ರಿಗೆ ಸ್ಮಾರ್ಟ್ ಕ್ವಿಕ್ ಅಲ್ಲಿ ಒಂದು ಆನ್ಲೈನ್ ಇದೆ, ತಿರ್ಗಾ ಆಫ್ಲೈನ್ ಕೂಡ ಇದೆ.